ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಈ ಥರದ ಒಂದು ಬ್ಲೌಸ್ ಪೀಸನ್ನು ಯೂಸ್ ಮಾಡಿ ಒಂದು ಪ್ರಾಡಕ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಮನೆ ಸುತ್ತಲೂ ಸಿಕ್ಕಾಪಟ್ಟೆ ಮ್ಯೂಸಿಕ್ಕನ್ನು ಹಾಕಿಬಿಟ್ಟಿದ್ರು, ಹಾಗಾಗಿ ಮತ್ತೆ ಕಾಪಿರೈಟ್ ಬರುತ್ತಲ್ವ, ಹಾಗಾಗಿ ನಾನು ರೆಕಾರ್ಡಿಂಗ್ ಮಾಡಿದರೂ ಕೂಡ ಮತ್ತೆ ವಾಯ್ಸ್ ಓವರ್ ಮಾಡಿ ಇಲ್ಲಿ ಹೇಳೋ ಹಾಗೆ ಆಗಿದೆ. ಈಗ ನಾನು ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಈ ಥರದ ಬ್ರೋಕೆಡ್ ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಥರದ ಸ್ಪಾಂಜ್ ಶೀಟನ್ನು ಇವತ್ತು ಬಳಸ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಸ್ಪಾಂಜ್ ಶೀಟನ್ನು ಬಳಸಿದೆ, ಹಾಗಾಗಿ ಇದು 4mm ಥಿಕ್ನೆಸ್ ಇರುವಂಥದ್ದು. 4mm, 5mm, 3mm ಈ ರೀತಿಯಾಗಿ ಬರುತ್ತೆ. ಸೊ ಇದ್ರ ಬಗ್ಗೆನೇ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಈ ಥರದ ಒಂದು ಸ್ಪಾಂಜ್ ಶೀಟನ್ನು ಈಗಾಗಲೇ ನಾನು ಅಳತೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಲೈನಿಂಗ್ ಬಟ್ಟೆ ಬೇಕೇ ಬೇಕು, ಹಾಗೆ ಜಿಪ್ ಬೇಕಾಗುತ್ತೆ, ಹಾಗೆ ಜೊತೆಗೆ ರನ್ನರ್ ಕೂಡ ಎನಿವೆ ಹೇಳೋದು ಬೇಕಾಗಿಲ್ಲ. ಹಾಗೆ ನನಗೆ ಕೊರೋನಾ ಟೈಮಲ್ಲಿ ಒಂದಷ್ಟು ಮಾಸ್ಕ್ಗಳಿಗೆ ಈ ಥರದ ಎಲಾಸ್ಟಿಕ್ ಇರ್ತಿತ್ತಲ್ವ, ಸೊ ಅದರದ್ದು ಒಂದು ಚೂರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾಕೆ ಬೇಕಾಗತ್ತೆ ಅಂತ ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಒಂದು ಚಿಕ್ಕ ಬಟನನ್ನು ಇಟ್ಕೊಂಡಿದ್ದೀನಿ, ಒಂದು ಡೆಕೋರೇಟಿವ್ ಪರ್ಪಸ್ಗೆ. ಸೊ ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು. ಹಾಗೆ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದೇ ರಿಕ್ವೆಸ್ಟ್ ಇರುತ್ತೆ, ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೂಡ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣವಾ? ನಾನಿಲ್ಲಿ ಒಂದು ಬ್ಲೌಸ್ ಪೀಸಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ ನೋಡಿ. ಹಾಗೆ ಇದರ ಅಳತೆ ಹೇಳಬೇಕು ಅಂತಂದರೆ ಉದ್ದ 12 ಇಂಚು ಇದೆ, ಹಾಗೆ ಅಗಲ ಒಂದು 10 ಇಂಚ್ ಆಗುವಷ್ಟು ಇದೆ. 9.75 ಅಂದರೆ 10 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ಏನು ಮಾಡಬೇಕು ಅಂದರೆ ಇದಕ್ಕೆ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಸೊ ಯಾವುದೇ ಬಟ್ಟೆ ನಡೆಯುತ್ತೆ, ಸ್ವಲ್ಪ ಅಂದರೆ ಯೂಸ್ಡ್ ಆದರೂ ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅದಾದಮೇಲೆ ಮಧ್ಯದಲ್ಲಿ ಸ್ಪಾಂಜ್ ಶೀಟು ತೋರಿಸಿದ್ನಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಮೇನ್ ಬಟ್ಟೆಯನ್ನು ಇಟ್ಕೊಂಡು ಮೂರನ್ನು ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡಿ ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ. ಕ್ವಿಲ್ಟ್ ಮಾಡೋದ್ರ ಬಗ್ಗೆನೂ ಈಗಾಗಲೇ ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಹಾಗಾಗಿ ಅಲ್ಲಿ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಹೆಲ್ಪ್ ಆಗಬಹುದು. ಈಗ ನಾನು ಕ್ವಿಲ್ಟ್ ಮಾಡ್ಕೊಂಡಿದ್ದಾಯಿತು ನೋಡಿ, ಸಿಂಗಲ್ ಪೀಸು ರೆಡಿ ಆಯಿತು. ರೆಡಿ ಆದಮೇಲೆ ಏನು ಮಾಡ್ತೀನಿ, ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡ್ತೀನಿ, ಅಡಿಗಡೆಯಿಂದ ಒಂದು 4.25 ಇಂಚ್ ಆಗೋ ರೀತಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಮತ್ತೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಇದು ಅಪ್ರಾಕ್ಸಿಮೇಟ್ಲಿ 3 ಇಂಚಿಗೆ ಬರುತ್ತೆ ನೋಡಿ, ಇಲ್ಲಿ ನಾನು ಸ್ಕೇಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ 3 ಇಂಚ್ ಕೆಳಗೆ ಬರುತ್ತೆ. ಆ ಥರ ಇಟ್ಕೊಂಡು ಈ ಒಂದು ಸೆಂಟರ್ ಪಾರ್ಟು ಮತ್ತು ನಾನಿವಾಗ ಮಾರ್ಕ್ ಮಾಡ್ಕೊಂಡಲ್ಲ ಆ 2 ಪಾರ್ಟನ್ನು ಈ ಥರ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಜಾಯಿನ್ ಮಾಡಿದ ಮೇಲೆ ಏನು ಮಾಡಬೇಕು, ಇದಿಷ್ಟನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಇದು ಒಂದು ಡಿಫ್ರೆಂಟ್ ಶೇಪ್ ಸಿಗಲಿ ಅನ್ನೋ ಕಾರಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನು ಇದೇ ಅಳತೆಯ ಜಿಪ್ಪನ್ನು ತೊಗೊಂಡಿದ್ದೀನಿ. ಜಿಪ್ಪನ್ನು ಕೂಡ ಹೀಗೆ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಈಗ ನಾನು ಒಂದು ಕಡೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಬಂದಿದೆ. ನೆಕ್ಸ್ಟು ನಾನು ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಿಪ್ಪು ಒಂದು 1/4 ಇಂಚ್ ಆಗೋಷ್ಟು ಜಾಸ್ತಿ ತೊಗೊಂಡ್ರೆ ನಮಗೆ ರನ್ನರನ್ನು ಹಾಕಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂಚೂರು ಎಕ್ಸ್ಟ್ರಾ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ತುಂಬ ತೊಗೊಳಕ್ಕೆ ಹೋಗ್ಬಿಡಿ, ಹೆಂಗೋ ವೇಸ್ಟ್ ಆಗುತ್ತಲ್ವ, ಹಾಗಾಗಿ 1/4 ಇಂಚು ಜಾಸ್ತಿ ತೊಗೊಂಡು ಈ ಥರ ಜಿಪ್ಪನ್ನು ಇನ್ಸರ್ಟ್ ಮಾಡೋಕ್ಕೆ ಈಸಿ. ಆಮೇಲೆ ಅದನ್ನು ಕಟ್ ಮಾಡಿಬಿಡಬಹುದು. ಈಗ ನೆಕ್ಸ್ಟು ನಾನು ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ 13 ಇಂಚು ಉದ್ದ ಇದೆ, ಹಾಗೆ 10 ಇಂಚ್ ಆಗುವಷ್ಟು ಅಗಲ ಇದೆ. ಇದನ್ನು ಏನು ಮಾಡ್ತೀನಿ ಅಂದರೆ ಈ ಜಿಪ್ಪಿನ ಇನ್ನೊಂದು ಭಾಗಕ್ಕೆ ಈ ಥರ ಇಟ್ಟುಬಿಟ್ಟು ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ಜಿಪ್ಪಿಗೆ ಮತ್ತು ಲೈನಿಂಗ್ ಬಟ್ಟೆಗೆ ಎರಡಕ್ಕೆ ನಾನು ಸ್ಟಿಚ್ಚನ್ನು ಹಾಕ್ತಿರೋದು. ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ತೀನಿ. ಉಲ್ಟಾ ತಿರುಗಿಸ್ಕೊಂಡಿದ್ಮೇಲೆ ಒಂದು ಜಿಪ್ಪು ರೆಡಿ ಆಗುತ್ತೆ. ಒಂದು ಕಂಪಾರ್ಟ್ಮೆಂಟು ನಾವು ಮಾಡಬೇಕಲ್ವ, ಹಾಗಾಗಿ ಈ ಥರ ನಾವು ಮಾಡ್ತಿರೋದು. ಈಗ ನೋಡಿ ಇದನ್ನು ಏನು ಮಾಡಬೇಕು ಅಂದರೆ ಲೈನಿಂಗ್ ಬಟ್ಟೆ ಏನು ಕಾಣುತ್ತೆ ಆ ಥರ ಆ ಮುಖವಾಗಿ ಇಟ್ಕೊಂಡು ಇದನ್ನು ಉಳಿದಿರೋಂಥ ಎಲ್ಲ ಸೈಡ್ಸ್ಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ನಾವು ಶೇಪ್ ಕೊಟ್ಟಿದ್ನಲ್ಲ ಆ ಜಾಗಕ್ಕೆ ಈ ಒಂದು ಎಲಾಸ್ಟಿಕ್ ಏನಿದೆ ಅದನ್ನು ಈಗಲೇ ಜೊತೆಲೇ ಒಟ್ಟಿಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಥರ ನಾನು ಒಂದು ಅದರ ಶಾರ್ಪ್ ಎಡ್ಜ್ ಏನಿದೆ ಅಲ್ಲಿಗೆ ಈ ಥರ ಇಟ್ಕೊಂಡು ಕಂಪ್ಲೀಟು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಏನಿಲ್ಲ, ಜಸ್ಟ್ ಬಾರ್ಡರ್ಸ್ಗೆ ನೀವು ಸ್ಟಿಚ್ ಹಾಕಿದ್ರೆ ಆಯಿತು. ಸೊ ಕಂಪ್ಲೀಟ್ ಬಾರ್ಡರ್ಸ್ಗೆ ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಈಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ಎಕ್ಸ್ಟ್ರಾ ಕಾಣ್ತಿರುವಂಥ ಬಟ್ಟೆಯನ್ನೆಲ್ಲ ನೀಟಾಗಿ ತೆಕ್ಕೊಂಬಿಟ್ಟು ಈ ಒಂದು ಜಿಪ್ಪಿನ ಮುಖಾಂತರ ಇದನ್ನು ಸೀದಾ ಮಾಡ್ಕೊಳ್ತಾ ಇದ್ದೀನಿ.
ಸೀದಾ ಮಾಡ್ಕೊಂಡಿದ್ಮೇಲೆ ಎಲ್ಲ ಕಾರ್ನರ್ಸು ನೀಟಾಗಿ ಸೆಟ್ ಮಾಡಿಕೊಂಡು ನಂತರ ಮೇಲಿನಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಪ್ರೆಸ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇಲಾಸ್ಟಿಕನ್ನು ಕೂಡ ನೀಟಾಗಿ ಹೊರಗೆ ತೆಕ್ಕೊಂಡಿರಬೇಕು. ಈಗ ನಾನು ಪ್ರೆಸ್ ಸ್ಟಿಚ್ ಕೂಡ ಮಾಡಿದ್ದಾಯಿತು. ಪ್ರೆಸ್ ಸ್ಟಿಚ್ ಆದ ನಂತರ ಏನು ಮಾಡಬೇಕು ಅಂದರೆ ಸುಮಾರು ಒಂದು 4.5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ನಾವು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಅಂದರೆ ಇದರಿಂದ ನಮಗೆ ಜಿಪ್ಪಿಗೆ ಇರುವಂಥ ಪಾರ್ಟಿಷನ್ ಸಪ್ರೇಟ್ ಆಗುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿದ್ರೆ ನೋಡಿ ಆಲ್ರೆಡಿ ಇದು ಒಂದು ಹ್ಯಾಂಡ್ ಪರ್ಸ್ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ ಈ ಪ್ರಕಾರವಾಗಿ ನಾವು ಇಟ್ಕೊಂಡು ಎರಡೂ ಸೈಡ್ಸನ್ನು ಡಬಲ್ ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡಬೇಕು. ನೋಡಿ 2 ಸೈಡು ನಾನು ಡಬಲ್ ಸ್ಟಿಚ್ಚನ್ನು ಹಾಕಿ ಫಿನಿಶ್ ಮಾಡಿದ್ದಾಯಿತು. ಈಗ ಒಂದು ಈ ಥರ ಒಂದು ಜಿಪ್ ಇರುವಂಥ ಒಂದು ಕಂಪಾರ್ಟ್ಮೆಂಟ್ ರೆಡಿ ಇದೆ. ಹಾಗೆ ಇನ್ನೊಂದು ಫ್ರೀ ಕಂಪಾರ್ಟ್ಮೆಂಟು ರೆಡಿ ಇದೆ. ಸೊ 2 ನಮಗೆ ಸೆಕ್ಷನ್ಸು ಸಿಗುತ್ತೆ. ಇದಾದಮೇಲೆ ಏನು ಮಾಡಬೇಕು ಅಂದರೆ ಈ ಒಂದು ಇಲಾಸ್ಟಿಕನ್ನು ಇಟ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ನಾವು ಹಾಕ್ತೀವಿ ಅಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ ಇದ್ರ ಮೇಲೇ ನಾನು ಈ ಒಂದು ಬಟನ್ ಏನಿದೆ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಸೊ ಅದನ್ನು ಇಲ್ಲಿ ಹ್ಯಾಂಡ್ ಸ್ಟಿಚ್ಚು ಮಾಡ್ಕೊಳ್ತೀನಿ. 1-2-3 ಸಲ ಸ್ಟಿಚ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಹಾಗೆ ಇದು ಜಿಪ್ ಇರೋದ್ರಿಂದ ಜಿಪ್ಪಿನ ಅಂದರೆ ಜಿಪ್ಪು ಜೋಡಿಸ್ಬಿಟ್ಟು ಅಂದರೆ 2 ಲೇಯರ್ ಜೋಡಿಸ್ಬಿಟ್ಟು ನೀವು ಬಟನ್ ಹಾಕಬಾರ್ದು. ಆ ಥರ ನೋಡ್ಕೊಂಡು ಹಾಕಿದ್ರಾಯಿತು. ನಿಮಗೆ ಬಟನ್ ಈ ಥರದ್ದು ಇರಲಿಲ್ಲ ಅಂತಂದರೆ ನೀವು ಮ್ಯಾಗ್ನೆಟಿಕ್ ಬಟನ್ಸ್ ಎಲ್ಲ ಸಿಗುತ್ತಲ್ವ ಅದನ್ನು ಯೂಸ್ ಮಾಡಬಹುದು. ಇಲ್ಲದಿದ್ದರೆ ವೆಲ್ಕ್ರೋ ಕೂಡ ಯೂಸ್ ಮಾಡಬಹುದು. ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ಯೂಸ್ ಮಾಡಿದ್ರೆ ಆಯಿತು. ನೋಡಿ ಈ ರೀತಿಯಾದ 2 ಕಂಪಾರ್ಟ್ಮೆಂಟ್ ಇರುವಂಥ ಸುಂದರವಾದ ಹ್ಯಾಂಡ್ ಪರ್ಸು ರೆಡಿ ಆಯಿತು. ಸೊ ಈ ಥರದ್ದೆಲ್ಲ ನಾನು ಆನ್ಲೈನಲ್ಲೂ ಕೂಡ ನೋಡಿದೆ. ಈ ಥರ ಬ್ರೋಕೆಡ್ ಬ್ಲೌಸ್ ಪೀಸನ್ನು ಬಳಸಿ ಮಾಡಿರ್ತಾರಲ್ವ, ಲೈಕ್ ಶೈನ್ ಇರುತ್ತೆ ನೋಡಿ, ಆ ಥರದ್ದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಆನ್ಲೈನ್ ತೊಗೊಳಕ್ಕೆ ಹೋದರೆ. ಬಟ್ ಇದನ್ನು ನೀವು ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಇದನ್ನು ಮನೆಯಲ್ಲಿ ಕೂಡ ಮಾಡಿಕೊಂಡು ಟ್ರೈ ಮಾಡಬಹುದು. ಹಾಗೆ ನಿಮ್ಮ ಹತ್ರದವರಿಗೆಲ್ಲ ಗಿಫ್ಟನ್ನು ಕೂಡ ಕೊಡಬಹುದು. ಈಗ ನಾನಿಲ್ಲಿ ಒಂದಷ್ಟು ಕಾರ್ಡ್ಸು ಮತ್ತು ಕ್ಯಾಶು ಇದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಸುಮ್ಮನೆ ಒಂದು ಡೆಮೋ ಪರ್ಪಸ್ಗೆ. ನಾನು ಒಂದು ಸೆಕ್ಷನಲ್ಲಿ ಕಾರ್ಡನ್ನು ಹಾಕಿದೆ. ಹಾಗೆ ಇನ್ನೊಂದು ಸೆಕ್ಷನಲ್ಲಿ ಇವಾಗ ಒಂದಷ್ಟು ಕ್ಯಾಶು ಹಾಗೆ ಒಂದು ಮೊಬೈಲ್ ಕೂಡ ಆರಾಮಾಗಿ ಇದರಲ್ಲಿ ಹಿಡಿತಾ ಇದೆ. ಇದಿಷ್ಟನ್ನು ಹಾಕಿಬಿಟ್ಟು ನಾವು ಇದನ್ನು ಹಾಕೊಂಡ್ಬಿಟ್ರೆ ಸುಂದರವಾದಂಥ ಹ್ಯಾಂಡ್ ಪರ್ಸು ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಜಸ್ಟ್ ಒಂದು ಸ್ಟಿಚಿಂಗ್ ಎಲ್ಲ ಮುಗೀತು ನೋಡಿ. ಈ ರೀತಿಯಾದ ಒಂದು ಹ್ಯಾಂಡ್ ಪರ್ಸು ರೆಡಿ ಆಗಿದೆ. ಸೊ ಇದು ನಮಗೆ ಫಂಕ್ಷನ್ಗೆಲ್ಲ ತಗೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇಲ್ಲಿ ಒಂದು ಬಟನ್ ಇದೆ, ಹಾಗೆ ಒಂದು ಎಲಾಸ್ಟಿಕ್ ಓಪನಿಂಗ್ ತರ ಇದೆ. ಇದು ನಾನು ಮಾಸ್ಕ್ ಅಲ್ಲಿ ಸಿಗುತ್ತಲ್ವಾ ಆ ತರದ ಎಲಾಸ್ಟಿಕ್ ಬಳಸಿದೀನಿ. ಅದಾದ್ಮೇಲೆ ಇಲ್ಲಿ ಒಂದು ಜಿಪ್ ಇರುತ್ತೆ, ಹಾಗೆ ಇಲ್ಲೊಂದು ಪಾರ್ಟಿಷನ್ ಇದೆ. ಸೊ ನಮ್ಮ ಮೊಬೈಲು, ಕ್ಯಾಶು, ಕಾರ್ಡು ಇದನ್ನೆಲ್ಲ ಹಾಕೊಂಡು ಹೋಗೋಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಪರ್ಸು. ಸೊ ನೋಡಿ ಈ ತರ ಕಾಣ್ತಾ ಇದೆ. ಬೇರೆ ಬೇರೆ ಕಲರ್ಸ್ ಅಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಬಟನ್ ಬದಲು ನೀವು ವೆಲ್ಕ್ರೋ ಬೇಕಾದ್ರೂ ಅಟ್ಯಾಚ್ ಮಾಡಬಹುದು. ಇಲ್ಲದಿದ್ರೆ ಮ್ಯಾಗ್ನೆಟಿಕ್ ಬಟನ್ಸ್ ಬರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ನೀವು ಜಸ್ಟ್ ಒಂದು ಲೈಕ್ ಮಾಡಿದ್ರೆ ಸಾಕು. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.